ಇಂಡೋನೇಷ್ಯಾದಲ್ಲಿ ಭಯಂಕರವಾದಂಥ ಜ್ವಾಲಾಮುಖಿ ಸ್ಫೋಟವಾಗಿದೆ. ಕೇವಲ 2 ಗಂಟೆಯಲ್ಲಿ 50 ಜ್ವಾಲಾಮುಖಿ ಸ್ಫೋಟವಾಗಿರೋದು ಅಲ್ಲಿ. ಇಂಡೋನೇಷ್ಯಾ 2 ಗಂಟೆಯಲ್ಲಿ 50 ಜ್ವಾಲಾಮುಖಿ ಸ್ಫೋಟವಾಗಿರೋದು. 10,000 ಮೀಟರ್ಗಳಷ್ಟು ಎತ್ತರಕ್ಕೆ ಚಿಮ್ಮಿದೆ ಬೂದಿ. 10,000 ಮೀಟರ್ಗಳಷ್ಟು ಎತ್ತರಕ್ಕೆ ಬೂದಿ ಚಿಮ್ಮಿರೋದು. 10,000 ಅಡಿಗೆ ಏರ್ ಇಂಡಿಯಾ ವಿಮಾನ ಹೋಗ್ಬಿಟ್ಟಿದ್ದರೆ ಎಲ್ಲರೂ ಬದುಕ್ತಾ ಇದ್ರು ಅಂತ. ಒಂದು 10,000 ಅಡಿಲಿ ಅದು ಇದ್ದುಬಿಟ್ಟಿದ್ರೆ ಬರೀ 625 ಅಡಿ ಅಷ್ಟೇ ಅದು ಹೋಗಾಗಿದ್ದು. ಅಕಸ್ಮಾತ್ 10,000 ಅಡಿ ಹೋಗ್ಬಿಟ್ಟಿದ್ರೆ ಆ ವಿಮಾನ ಸೇಫ್ ಆಗ್ತಿತ್ತು ಅಂತ. ಇದು 10,000 ಮೀಟರ್ಗೆ ಜ್ವಾಲಾಮುಖಿಯಿಂದ ಬೂದಿ ಚಿಮ್ಮಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. 150 ಕಿಲೋಮೀಟರ್ ದೂರದವರೆಗೂ ಕೂಡ ಈ ಬೂದಿ ಕಾಣಿಸ್ತಾ ಇದೆ. 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿನ ನಿವಾಸಿಗಳ ಸ್ಥಳಾಂತರ ಮಾಡಲಾಗಿದೆ. ಇನ್ಯಾವ ಜ್ವಾಲಾಮುಖಿ ಎಲ್ಲಿ ಸ್ಫೋಟವಾಗುತ್ತೋ, ನಿವಾಸಿಗಳಿಗೆ ತೊಂದರೆ ಆಗದೆ ಇರಲಿ ಅಂಥೇಳಿ ಟೋಟಲ್ 8 ಕಿಲೋಮೀಟರ್ ರೇಡಿಯಸ್ ಆ ಒಂದು ಪರಿಧಿಯಲ್ಲಿ ಯಾರೂ ಕೂಡ ಇರಬಾರ್ದು ಅಂಥೇಳಿ ಅವರನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. ಇದು ಇಡೀ ಜಗತ್ತಿನ ಗಮನ ಸೆಳೆದಂಥ ವಿಡಿಯೋ ಇದು. ಒಂದು ಕಡೆ ಇರಾನ್ ಇಸ್ರೇಲ್ ನಡುವೆ ಭೀಕರ ಕಾಳಗ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕೆನಡಾದಲ್ಲಿ 51ನೇ G7 ಶೃಂಗಸಭೆ ನಡೀತಾ ಇದೆ. ವಿಶ್ವದ ಅತ್ಯಂತ ಪ್ರಭಾವಶಾಲಿ ರಾಷ್ಟ್ರಗಳು ಇದರಲ್ಲಿ ಹಾಜರಿರ್ತವೆ. ಫ್ರೆಂಚ್ ಅಧ್ಯಕ್ಷ ಇಟಲಿ ಪ್ರಧಾನಿ ನಡುವೆ ಪಿಸುಮಾತು ನಡೆದಿದೆ. ಇಲ್ಲಿ ಇಟಲಿ ಪ್ರಧಾನಿ ಮತ್ತು ಫ್ರೆಂಚ್ ಅಧ್ಯಕ್ಷರ ನಡುವೆ ಒಂದು ಪಿಸುಮಾತು ನಡೆದಿದೆ. ಟ್ರಂಪ್ ಕುಳಿತಿದ್ದ ಟೇಬಲ್ನಲ್ಲಿ ಒಂಥರ ಗುಪ್ತವಾಗಿ ಒಂದು ಮಾತುಕತೆ ನಡೆದಿದೆ. ಮ್ಯಾಕ್ರನ್ ಮಾತಿಗೆ ಕಣ್ಣರಳಿಸಿ ನೋಡಿರೋದು ಮೆಲೋನಿ. ಇಟಲಿ ಪ್ರಧಾನಿ ಮೆಲೋನಿ ಮುಖದಲ್ಲಿ ಆತಂಕದ ಛಾಯೆ ಮೂಡಿದೆ. ಈ ಕಡೆ ಏನೋ ಫ್ರೆಂಚ್ ಅಧ್ಯಕ್ಷರು ಹೇಳ್ತಿರ್ತಕ್ಕಂಥ ಮಾತನ್ನು ಕೇಳಿ. ಇದು ಯುದ್ಧಕ್ಕಿಂತ ಹೆಚ್ಚು ಗಮನ ಸೆಳೆದ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಶೃಂಗದಲ್ಲಿ ವ್ಯಾಪಾರ, ಭದ್ರತೆ, ತಂತ್ರಜ್ಞಾನದ ಬಗ್ಗೆ ಚರ್ಚೆ ನಡೆದಿದೆ. ಇಲ್ಲಿ ಮೆಲೋನಿ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಏನೋ ಒಂದು ಮಾತು ಹೇಳಿದಾಗ ಒಂದು ಗಾಬರಿಯಿಂದ ಕಣ್ಣರಳಿಸಿ ನೋಡಿರೋದಿದೆಯಲ್ಲ, ಏನೋ ಒಂದು ಆತಂಕವನ್ನು ಕ್ರಿಯೇಟ್ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಅಂಥೇಳಿ ಒಂದು ಆಶ್ಚರ್ಯ ಈ ವಿಡಿಯೋಯಿಂದ ಕ್ರಿಯೇಟ್ ಆಗಿದೆ.